ನಾವೀಗ ನೋಡ್ತಾ ಇರೋದು ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದಲ್ಲಿರ್ತಕ್ಕಂತಹ ಮ್ಯೂಸಿಯಂನಲ್ಲಿ ನಾವು ಕನ್ನಡದ ಪ್ರಸಿದ್ಧ ಕವಿಗಳ ಒಂದು ಪ್ರತಿಕೃತಿಗಳನ್ನ ನೋಡ್ತಾ ಇದ್ವಿ. ರನ್ನ, ಜನ್ನ, ಪೊನ್ನ ಹಾಗೇನೆ ಲಕ್ಷ್ಮೀಶ ಕವಿಯ ಪ್ರತಿಕೃತಿಗಳನ್ನ ನೋಡ್ತಾ ಇದ್ವಿ. ಅದಾದ ನಂತರ ಕುಮಾರವ್ಯಾಸರ ಪ್ರತಿಕೃತಿ, ಹರಿಹರ ಕವಿಯ ಪ್ರತಿಕೃತಿ, ರಾಘವಾಂಕ, ಪಂಪ. ನಾವೀಗ ನೋಡ್ತಾ ಇರೋದು ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದಲ್ಲಿರ್ತಕ್ಕಂತಹ ಮ್ಯೂಸಿಯಂನಲ್ಲಿ ಇರ್ತಕ್ಕಂತಹ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳ ಪ್ರತಿಕೃತಿಗಳು. ಇನ್ನು ಅದಾದ ನಂತರ ಕನ್ನಡ ನಾಡಿನ ಪ್ರಸಿದ್ಧ ದೊರೆಗಳಾದಂತಹ ಬಾದಾಮಿ ಚಾಳುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿ, ಹೊಯ್ಸಳ ದೊರೆ ವಿಷ್ಣುವರ್ಧನ, ಹಾಗೇನೆ ಬನವಾಸಿ ಕದಂಬರ ದೊರೆ ಮಯೂರವರ್ಮನ ಒಂದು ಪ್ರತಿಕೃತಿಗಳನ್ನ ಈ ಒಂದು ಮ್ಯೂಸಿಯಂನಲ್ಲಿ ನೋಡ್ತಾ ಇದ್ವಿ. ಅದಾದ ನಂತರ ಗಂಗರ ಪ್ರಸಿದ್ಧ ದೊರೆ ಹಾಗೇನೆ ಗಂಗರ ಪ್ರಸಿದ್ಧ ಮಂತ್ರಿ ಚಾವುಂಡರಾಯನನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಗುರು ಪರಂಪರೆಯಲ್ಲಿ ಬಂದಾಗ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರ ಪ್ರತಿಕೃತಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಅದಾದ ನಂತರ ಕರ್ನಾಟಕ ಕಿತ್ತೂರು ರಾಣಿ ಚೆನ್ನಮ್ಮನನ್ನ, ಸಂಗೊಳ್ಳಿ ರಾಯಣ್ಣನನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ, ಅವರ ಪ್ರತಿಕೃತಿಗಳನ್ನ ನಾವು ಈ ಒಂದು ಮ್ಯೂಸಿಯಂ ನಲ್ಲಿ ನೋಡ್ತಾ ಇದ್ವಿ. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ, ಹಾಗೆ ಗಂಡುಗಲಿ ಕುಮಾರರಾಮ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದಂತಹ ಅಕ್ಕ ಮತ್ತು ಬುಕ್ಕರನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಅದಾದ ನಂತರ ದಾಸ ಪರಂಪರೆಯಲ್ಲಿ ಪುರಂದರದಾಸರು, ಕನಕದಾಸರು, ಸರ್ವಜ್ಞ ಕವಿಯನ್ನ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಜೋರಾವರವರ ಹಾಗೆ ದೋಂಡಿಯವಾಂಗ್, ಸಿಂಧೂರ ಲಕ್ಷ್ಮಣ. ಅದಾದ ನಂತರ ವೀರ ವನಿಕೆ ಓಬವ್ವ, ಹೈದರಾಲಿ ಸೈನ್ಯವನ್ನ ಬಗ್ಗು ಬಡಿತಾ ಇರತಕ್ಕಂತಹ ಒಂದು ದೃಶ್ಯ ಇಲ್ಲಿ ನಾವು ಪ್ರತಿಕೃತಿಯ ರೂಪದಲ್ಲಿ ನೋಡ್ತಾ ಇದ್ವಿ. ಆ ಗುಹೆಯ ಒಳಗಡೆ ನಾವು ನೋಡ್ತಾ ಇರುವಂತಹದ್ದು, ನಾವು ಅಲಗಲಿಯ ಬೇಡ್ರ ಒಂದು ಇತಿಹಾಸವನ್ನ ಕೂಡ ಹಿಸ್ಟ್ರಿಯಲ್ಲಿ ಓದಿರ್ತೀವಿ. ಅವರಲ್ಲಿ ಪ್ರಸಿದ್ಧರಾದಂತಹವರು ಜೋರಾವರ, ದೋಂಡಿಯವಾಂಗ್, ಸಿಂಧೂರ ಲಕ್ಷ್ಮಣರ ಒಂದು ಪ್ರತಿಕೃತಿಗಳನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು 10ನೇ ಶತಮಾನಕ್ಕಿಂತ ಹಿಂದೆ ಹಳೆಗನ್ನಡ ಸಾಹಿತ್ಯ ಇತ್ತು. ಹಳೆಗನ್ನಡ ಸಾಹಿತ್ಯದಲ್ಲಿ ನಾವು ಪ್ರಮುಖವಾಗಿ ನೋಡುವಂತಹದ್ದು 1ನೇ ನಾಗವರ್ಮ, ಗೌತಮಿ ಪುತ್ರ ಸಾತಕರ್ಣಿ, 1ನೇ ನಾಗಚಂದ್ರ, ಕವಿರತ್ನ ಕಾಳಿದಾಸರ ಪ್ರತಿಕೃತಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಇಲ್ಲಿ ಬೆಳವಡಿ ಮಲ್ಲಮ್ಮನ ಒಂದು ಸಾಮ್ರಾಜ್ಯ ಕರ್ನಾಟಕದಲ್ಲಿ ತುಂಬಾನೇ ಪ್ರಸಿದ್ಧವಾದದ್ದು. ಅವರ ಸಾಮ್ರಾಜ್ಯ ಆಕೆ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಪ್ರತಿಕೃತಿಯನ್ನ ನಾವೀಗ ನೋಡ್ತಾ ಇದ್ದೀವಿ. ಇನ್ನು 10ನೇ ಶತಮಾನದಲ್ಲಿ ಬಸವಣ್ಣ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಕ್ಕ ಮಹಾದೇವಿ ಮತ್ತು ಜೇಡರ ದಾಸಿಮಯ್ಯರೊಂದಿಗೆ ತನ್ನ ಶರಣರಿಗೆ ಪ್ರವಚನ ನೀಡ್ತಾ ಇರ್ತಕ್ಕಂತಹ ದೃಶ್ಯ ಇಲ್ಲಿ ನಾವು ನೋಡ್ತಾ ಇದ್ವಿ. ಶರಣರೆಲ್ಲ ಕುಳಿತು ಬಸವಣ್ಣ, ಅಲ್ಲಮಪ್ರಭು ಮತ್ತು ಅಕ್ಕ ಮಹಾದೇವಿ ಅವರು ವಚನಗಳನ್ನ ಅಥವಾ ಅವರ ಒಂದು ಅನುಭವ ಮಂಟಪದಲ್ಲಿ ಏನ್ ಚರ್ಚೆ ಮಾಡ್ತಾ ಇದ್ರು ಆ ದೃಶ್ಯಗಳನ್ನ ಇಲ್ಲಿ ನೋಡ್ತಾ ಇದ್ವಿ. ಅದರ ಒಂದು ಪ್ರತಿಕೃತಿಯನ್ನ ನೋಡ್ತಾ ಇದ್ವಿ. ಅದಾದ ನಂತರ ನಾವಿಲ್ಲಿ ನೋಡ್ತಾ ಇರುವಂತದ್ದು ಕಲ್ಯಾಣಿ ಚಾಳುಕ್ಯರ ದೊರೆ ತುಂಬಾನೇ ಪ್ರಸಿದ್ಧವಾದಂತಹ 6ನೇ ವಿಕ್ರಮಾದಿತ್ಯನ ಪ್ರತಿಕೃತಿ, ಕೆಳದಿ ಚೆನ್ನಮ್ಮನ ಪ್ರತಿಕೃತಿ, ಹಾಗೇನೆ ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕನ ಪ್ರತಿಕೃತಿಯನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ನಂತರ ನಾವಿಲ್ಲಿ ನೋಡ್ತಾ ಇರೋದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಪ್ರತಿಕೃತಿಯನ್ನ ನೋಡ್ತಾ ಇದೀವಿ. ಹಾಗೇನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಖಡ್ಗವನ್ನ ಹಿಡಿದು ನಿಂತಿರುವಂತಹ ಒಂದು ಪ್ರತಿಕೃತಿಯನ್ನ ಈ ಒಂದು ಮ್ಯೂಸಿಯಂ ನಲ್ಲಿ ನೋಡ್ತಾ ಇದೀವಿ. ಇನ್ನು ಚನ್ನಪಟ್ಟಣದ ಪಾಳೆಗಾರರು, ದೇವಾಲಯ ಇರುವಂತಹದ್ದು ಕೂಡ ಚನ್ನಪಟ್ಟಣದಲ್ಲೇನೆ. ಆ ಪಾಳೆಗಾರರು ಕೂಡ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಪ್ರತಿಕೃತಿಯನ್ನ ನೋಡ್ತಾ ಇದ್ವಿ. ನಾವೆಲ್ಲ ಈಗ ಏನ IT-BT ವಿಶ್ವದಲ್ಲಿಯೇ ತನ್ನ ಒಂದು ಖ್ಯಾತಿಯನ್ನ ಪಡಿತಾ ಇದೆ ಬೆಂಗಳೂರು ನಗರ. ಅಂತಹ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದಂತಹವರು ಬೆಂಗಳೂರು ಸ್ಥಾಪಕರು ಕೆಂಪೇಗೌಡರು ಬೆಂಗಳೂರಿನ ರಕ್ಷಣೆಯ ಜೊತೆಗೆ ಬೆಂಗಳೂರಿನ ಒಂದು ಅಭಿವೃದ್ಧಿಯ ಕಡೆಗೂ ಕೂಡ ಗಮನವನ್ನ ಕೊಡ್ತಾರೆ. ಅದಕ್ಕೆ ಉದಾಹರಣೆ ಅಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ದೇವಾಲಯಗಳಿರಬಹುದು, ಕೆರೆಗಳಿರಬಹುದು, ಅಥವಾ ಕಾವಲು ಗೋಪುರಗಳಿರಬಹುದು, ಇವೆಲ್ಲ ಕೂಡ ನಮ್ಗೆ ಕಾಣಸಿಗುತ್ತೆ. ಕೆಂಪೇಗೌಡರು ಬೆಂಗಳೂರಿಗೆ ಕೊಟ್ಟಂತಹ ಕೊಡುಗೆ ಭೂಪಟದಲ್ಲಿ ವಿಶ್ವ ಇರುವವರೆಗೂ ಹಾಗೆ ಬೆಂಗಳೂರು ಇರುವವರೆಗೂ ಕೂಡ ಉಳಿದೇ ಉಳಿಯುತ್ತೆ.
ಇನ್ನು ನಂತರ ನಾವು ಮೆಟ್ಟಿಲನ್ನ ಹತ್ತಿ ಮೇಲೆ ಹೋದಾಗ ಮ್ಯೂಸಿಯಂನ ಒಳಗಡೆ ಶಕ್ತಿ ಸ್ವರೂಪಿಣಿಯಾದಂತಹ ದುರ್ಗೆಯ ಅವತಾರಗಳನ್ನ ನಾವು ಕಾಣ್ತೀವಿ. ಆ ದುರ್ಗೆಯ ಅವತಾರಗಳು ಈ ಒಂದು ಮ್ಯೂಸಿಯಂ ನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ನೋಡೋಣಂತೆ. ಇದು ನೋಡಿ, ಮೆಟ್ಲು ಮೇಲೆ ಹತ್ತಿ ನಾವು ಮೇಲೆ ಬಂದಾಗ ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯ 9 ಅವತಾರಗಳನ್ನ ನೋಡ್ತೀವಿ. ಅದು ಯಾವ ರೀತಿಯಾಗಿ ಇದೆ ನೋಡೋಣವಂತೆ ಬನ್ನಿ. ಇಷ್ಟಿದೆ ಅಲ್ಲ ಚಂದ್ರಘಂಟ,